ಸಿಟಿ ರವಿ ಮೇಲೆ ಸುವರ್ಣಸೌಧದಲ್ಲೇ ಹಲ್ಲೆ ಯತ್ನ. ಹೆಬ್ಬಾಳ್ಕರ್ ಸಹೋದರ ಹಾಗೂ ಆಪ್ತರಿಂದ ದಾಳಿಗೆ ಯತ್ನ ಮಾಡಲಾಗಿದೆ. ಮಾರ್ಷಲ್ಗಳನ್ನೇ ತಳ್ಳಿದ ಹೆಬ್ಬಾಳ್ಕರ್ ಆಪ್ತರು. ಸುವರ್ಣಸೌಧದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರರು ದಾಳಿಗೆ ಯತ್ನವನ್ನ ಮಾಡಿದ್ದಾರೆ ಸಿಟಿ ರವಿ ಅವರ ಮೇಲೆ. ಭಯದಿಂದ ಓಡಿ ಹೋದ ಎಂಎಲ್ಸಿ ಸಿಟಿ ರವಿ ರಕ್ಷಣೆ ಮಾಡಿ ಗೇಟ್ ಒಳಗೆ ಕರೆದೊಯ್ದ ಖಾಕಿ. ಧಮ್ಮಿದ್ರೆ ಬಾರೋ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತರಿಂದ ಧಮ್ಕಿ. ಯಾವಾಗ ಇದೆಲ್ಲ ಹೈಡ್ರಾಮಾ ಆಯಿತು ಅಥವಾ ಇವ್ರು ಯಾವಾಗ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು, ನಂತರದಲ್ಲಿ ನಡೆದಿದ್ದೆಲ್ಲ ಡ್ರಾಮವೇ. ಧಮ್ಮಿದ್ರೆ ಬಾರೋ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತರಿಂದ ಧಮಕಿ ಮಾಡಲಾಗುತ್ತೆ ಸಿಟಿ ರವಿ ಅವ್ರಿಗೆ. ಗೇಟ್ಗೆ ಕಾಲಿನಿಂದ ಒದ್ದು ಹೆಬ್ಬಾಳ್ಕರ್ ಆಪ್ತರ ರೋಷಾವೇಶ. ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಹೋಗ್ತಿದ್ದೀವಿ ಯಾವ ರೀತಿ ಗಲಾಟೆಗಳಾಗ್ತಾ ಇದೆ ಅಂತ ಹೇಳಿ. ಸಿಟಿ ರವಿ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಹಳ ಕೆಟ್ಟದಾದ ಪದ ಬಳಕೆ ಮಾಡಿದ್ದಾರೆ ಅಂತ ಸಿಟಿ ರವಿ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪದ ಬಳಕೆ ಮಾಡಿದ್ದಾರೆ, ಬಹಳ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರು. 10 ಬಾರಿ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ. ಇದು ಒಂದು ರೀತಿಯ ಲೈಂಗಿಕ ಕಿರುಕುಳ ಅಂತ ಆರೋಪಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಅವರು. ಯಾರು ಕೆಟ್ಟದಾಗಿ ಮಾತನಾಡಬಾರದು. ಸಿಟಿ ರವಿ ಹಾಗೂ ಬಿಜೆಪಿಯವರ ಬಗ್ಗೆ ಕಿಡಿಕಾರಿದ್ದಾರೆ. ಸಿಟಿ ರವಿ ಹಾಗೂ ಬಿಜೆಪಿಯವರ ಬಗ್ಗೆ ನಿನ್ನೆ ಸಿಎಂ ಹಾಗೂ ಡಿಸಿಎಂ ಕಿಡಿಕಾರಿದ್ದಾರೆ. ರವಿಯವರು ಸಿಟಿ ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗೆ, ಸೆಕ್ಷುವಲ್ ಹರಾಸ್ಮೆಂಟ್. ಅದಕ್ಕೆ ಕಂಪ್ಲೇಂಟ್ ಇದ್ದಾರೆ. ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ. ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಚಂದ್ರರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಕಾನೂನು ರೀತಿ ಎಲ್ಲ ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಸರ್. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ಸಿಟಿ ರವಿ ಅರೆಸ್ಟ್ಗೂ ಮುನ್ನ ಏನೇನಾಯ್ತು ಅಂತ ನೋಡೋದಾದ್ರೆ, ಪರಿಷತ್ ಕಲಾಪ ಮುಂದೂಡಿದ್ರು ಈ ಗಲಾಟೆ ನಿಂತ್ಕೊಳ್ಳಿಲ್ಲ. ನಿನ್ನೆ ಅರೆಸ್ಟ್ಗೂ ಮುನ್ನ ಏನೇನಾಯ್ತು ಅಂತ ನೋಡ್ಕೊಂಡು ಹೋಗೋದಾದ್ರೆ, ಪರಿಷತ್ ಕಲಾಪ ಮುಂದೂಡಿದ್ರು ಈ ಗಲಾಟೆ ನಿಂತ್ಕೊಳ್ಳಿಲ್ಲ, ಈ ಹೈಡ್ರಾಮಾ ನಿಂತ್ಕೊಳ್ಳಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 10 ಬಾರಿ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸದನದಲ್ಲೇ ಕಣ್ಣೀರಿಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಈ ಆರೋಪವನ್ನ ಮಾಡ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನಿನ್ನೆ ಸದನದಲ್ಲೇ 10 ಬಾರಿ ಅಶ್ಲೀಲ ಪದವನ್ನ ಬಳಸಿದ್ದಾರೆ ನನ್ನ ಮೇಲೆ ಅಂತ ನಂತರದಲ್ಲಿ ಸದನದಲ್ಲೇ ಕಣ್ಣೀರಿಟ್ರು. ನಂತರದಲ್ಲಿ ಸಿಟಿ ರವಿಗೆ ಏಕವಚನದಲ್ಲೇ ಹೆಬ್ಬಾಳ್ಕರ್ ದಾಳಿಯನ್ನ ನಡೆಸಿದ್ರು. ಯಾವಾಗ ಅವರು ಪದ ಬಳಕೆ ಮಾಡಿದ್ರೋ ನಂತರದಲ್ಲಿ ಸಿಟಿ ರವಿಗೆ ಏಕವಚನದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ದಾಳಿಯನ್ನ ನಡೆಸಿದ್ರು. ನಿನ್ನೆ ಸದನದಲ್ಲಿ ಸಭಾಪತಿ ಹೊರಟ್ಟಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರನ್ನ ಸಲ್ಲಿಸಿದ್ರು. ತಕ್ಷಣ ಪರಿಷತ್ ಕಾರ್ಯದರ್ಶಿ ಕರೆಸಿದ ಸಭಾಪತಿ ಸದನದ ಆಡಿಯೋ ವಿಡಿಯೋ ಪರಿಶೀಲನೆಗೆ ಸೂಚನೆ ಕೊಟ್ಟರು ಸಭಾಪತಿಯವರು. ನಂತರದಲ್ಲಿ ಆ ಒಂದು ವಿಡಿಯೋವನ್ನ ಪರಿಶೀಲನೆ ಮಾಡಲಾಗುತ್ತೆ, ಆಡಿಯೋವನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ.
ಯಾವಾಗ ಇವರು ಆ ಪದವನ್ನ ಕೇಳಿಸ್ಕೊಳ್ತಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆವಾಗ ಸಭಾಪತಿ ಅವರಿಗೆ ದೂರನ್ನ ಸಲ್ಲಿಸ್ತಾರೆ. ಅವಾಗ ಸಭಾಪತಿಯವರು ಪರಿಷತ್ ಕಾರ್ಯದರ್ಶಿ ಕರೆಸ್ತಾರೆ. ಸಭಾಪತಿ ಸದನದ ಆಡಿಯೋ ವಿಡಿಯೋವನ್ನ ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಇದೆಲ್ಲವೂ ಕೂಡ ನಿನ್ನೆ ಸದನದಲ್ಲಿ ನಡೆದಂತಹ ಒಂದು ಘಟನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಾಯಿನ್ ಆಗಿದ್ದಾರೆ, ಲೋಹಿತ್ ಸುಗಂಧಿ ಅವರು. ಲೋಹಿತ್ ಸುಗಂಧಿ ಅವರೇ, ಇವಾಗ ಲೋಹಿತ್ ಅವರೇ, ಇನ್ನೇನು ಈಗ ಬೆಂಗಳೂರಿನತ್ತ ಕರ್ಕೊಂಡ್ಬರುವಂಥದ್ದಿದ್ರು, ಬಟ್ ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ನಂತರದಲ್ಲಿ ಕೋರ್ಟ್ಗೆ ಬಂದಾದ್ಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ? ಮುನಿಕಾ, ನಿನ್ನೆ ಏನು ಸಾಕಷ್ಟು ಪ್ರಮಾಣದಲ್ಲಿ ಹೈಡ್ರಾಮಾ ಆಗಿತ್ತು. ಹೈಡ್ರಾಮಾ ತಡರಾತ್ರಿವರೆಗೂ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಸಿಟಿ ರವಿ ಅವರು ಅವಾಚ್ಯ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಅವರು ಹಿರೇಬಾಗೇಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಸಹ ಕೊಡ್ತಾರೆ. ಆ ದೂರಂತ ಕೊಟ್ಟ ಸಂದರ್ಭದಲ್ಲಿ ನಿನ್ನೆ ಸಭಾಪತಿಗಳು ಸಭೆಯನ್ನ ಮುಂದೂಡಿ ಬಳಿಕ ಅಲ್ಲೇ ಅಂದ್ರೆ ಸುವರ್ಣಸೌಧದ ಆವರಣದಲ್ಲೇ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರ್ತಾರೆ ಬಿಜೆಪಿ ಅವರು. ಆ ಬಿಜೆಪಿ ಅವರು ಪ್ರತಿಭಟನೆ ನಡೆಸ್ತಾ ಇರಬೇಕಾದ್ರೆ ಅವ್ರನ್ನ ಸಿಟಿ ರವಿ ಅವ್ರನ್ನ ತೆಗೆದುಕೊಂಡು ಹೋಗಿ ಮೊದಲು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಆದ್ರೆ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಕ್ಷೇತ್ರದಲ್ಲಿ ಹಿರೇಬಾಗೇವಾಡಿ ಬರೋದ್ರಿಂದ ಅವರು ಬೆಂಬಲಿಗರು ಬಂದು ಏನಾದ್ರೂ ಸಮಸ್ಯೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಅವ್ರನ್ನ ಖಾನಾಪುರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಏನಂದ್ರೆ ಅವ್ರ ಮೇಲೆ ಒಂದು FIR ಅನ್ನು ದಾಖಲಿಸಿ ಸದ್ಯಕ್ಕೆ ಅವರ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಬೆಂಗಳೂರಿನತ್ತ ಕೂಡ ಅವರು ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರಮುಖವಾಗಿ ಯಾವುದೇ ಜನಪ್ರತಿನಿಧಿ ಮೇಲೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಅವ್ರನ್ನ ಸಹಜವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗತ್ತೆ. ಹಾಗಾಗಿನೇ ಇವತ್ತು ಅವ್ರನ್ನ ಒಂದು ಬೆಂಗಳೂರಿನತ್ತ ತೆಗೆದುಕೊಂಡ್ಬಂದು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲಾ ಸಿದ್ಧತೆಗಳಿಗೂ ಈಗಾಗಲೇ ಪೊಲೀಸರು ನಡೆಸಿಕೊಂಡಿರ್ತಕ್ಕಂಥದ್ದು. ಸೊ ನಿನ್ನೆ ಸಾಕಷ್ಟು ಸಿಟಿ ರವಿ ಅವರು ಕೂಡ ಪೊಲೀಸರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಯಾವ ಪ್ರಕರಣದಲ್ಲಿ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ನನಗೆ ಮಾಹಿತಿಯನ್ನ ನೀಡಿಲ್ಲ, ಯಾಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನನಗೆ ನೀಡಿಲ್ಲ. ಪೊಲೀಸರು ಒಂದ್ ರೀತಿ ಸರ್ಕಾರದ ಕೈಗುಂಬೆಯಾಗಿ ಇವತ್ತು ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ಮೇಲೆನೆ ಅನುಮಾನ ಹುಟ್ಟಿಸ್ತಾ ಇದೆ. ಪೊಲೀಸರ ನಡೆಯಿಂದ ನನಗೆ ಒಂದ್ ರೀತಿ ಭಯ ಹುಟ್ಟಿದೆ ಅನ್ನುವಂತ ಒಂದು ಆತಂಕವನ್ನು ಕೂಡ ಅಲ್ಲಿ ಸಿಟಿ ರವಿ ಅವರು ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿರತಕ್ಕಂತ ಒಂದು ರೀತಿಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಪೊಲೀಸರು ಸಾಕಷ್ಟು ಅನುಮಾನ ಕೂಡ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಪ್ರಮುಖವಾಗಿ ಅವ್ರ ಮೇಲೆ ಇರ್ತಕ್ಕಂಥದ್ದು BNSS ಕಾಯ್ದೆ 75 ಅಡಿಯಲ್ಲಿ ಅವ್ರನ್ನ ಅಂದ್ರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಕ್ಷನ್ಗಳನ್ನ ಹಾಕಿರ್ತಕ್ಕಂಥದ್ದು. ಸೊ ಇಲ್ಲಿ ಸಾಕಷ್ಟು ಇವತ್ತು ಕುತೂಹಲ ಬೆಳೆಸುವಂತದ್ದು ಕೋರ್ಟ್ ನಲ್ಲಿ ಇವತ್ತು ಏನಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಅವರು ಜಾಮೀನಿಗೂ ಸಹ ಅವರು ಅಪ್ಲೈ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬೆಂಗಳೂರಿನ ಕೋರ್ಟ್ ನಲ್ಲೇ ಇವತ್ತು ತೀರ್ಮಾನ ಆಗ್ಬೇಕಾಗತ್ತೆ ಮೋನಿಕಾ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ಬೋದು ಅಂತ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ, ನಂತರದಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ? ಈಗ ದೂರು ಪ್ರತಿದೂರು 2 ದಾಖಲಾಗಿದೆ. ಹಾಗಾಗಿ ಏನಂತಂದ್ರೆ ಈಗಾಗಲೇ ಚಂದ್ರರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅವರ ಬೆಂಬಲಿಗರ ವಿರುದ್ಧ ಸಿಟಿ ರವಿ ಅವರು ಕೂಡ ದೂರನ್ನ ಕೊಟ್ಟಿದ್ರು ನಿನ್ನೆ. ಆದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನುವಂತ ಕಾರಣವನ್ನ ನೀಡಿ ಖಾನಾಪುರ ಠಾಣೆ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಲ್ಲ. ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಸಿಟಿ ರವಿ ಅವರು ಆಕ್ರೋಶವನ್ನು ಕೂಡ ಹಾಕಿದ್ರು. ಯಾಕಂತಂದ್ರೆ ನಮ್ಮ ದೂರನ್ನ ತೆಗೆದುಕೊಂಡಿಲ್ಲ, ಬರೀ ಒಬ್ಬರ ದೂರನ್ನ ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆಕ್ರೋಶವನ್ನು ಕೂಡ ಹಾಕಿದ್ರು. ಸೊ ಇವತ್ತು ಪ್ರಮುಖವಾಗಿ ಏನಂತಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲೇ ಇವತ್ತು ತೀರ್ಮಾನ ಆಗ್ಬೇಕಾಗತ್ತೆ. ಇಬ್ಬರ ಪರವಾಗಿ ಅಂದ್ರೆ ಸಿಟಿ ರವಿ ಪರವಾಗಿ ಇವತ್ತು ವಕೀಲರು ಸಹ ವಕಾಲತನ ಹಾಕಿ ಅಲ್ಲಿ ಒಂದು ಚರ್ಚೆ ನಡೀತಾ. ಯಾಕಂತಂದ್ರೆ ಈಗಾಗಲೇ ಇದು ಸದನದ ವಿಚಾರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಕಾನೂನು ಸಲಹೆಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲೂ ಹೊರಗಡೆ ಅಂತಲ್ಲ, ಇದು ಸದನದ ಒಳಗಡೆ ಬರುತ್ತೆ. ಸೊ ಪ್ರಮುಖವಾಗಿ ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಅಲ್ಲಿನ ಸಭಾಪತಿಗಳೇನೆ ಅದಕ್ಕೆ ಒಂದು ಸುಪ್ರೀಂ ಆಗಿರ್ತಾರೆ. ಸಭಾಪತಿಗಳ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡೇ ಮುಂದೆ ಪೊಲೀಸರು ಇಂಥ ಒಂದು ಪ್ರೊಸೀಜರ್ ಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಸಭಾಪತಿಗಳ ಪರ್ಮಿಷನ್ ತೆಗೆದುಕೊಂಡಿದ್ದಾರಾ, ಸಭಾಪತಿಗಳು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದು ಈಗ ಕಾನೂನು ತಜ್ಞರ ಮೂಲಕನೇ ಇದು ಗೊತ್ತಾಗಬೇಕಾಗತ್ತೆ. ಸೊ ಈಗ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾದ್ಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಾಗಲಿಕ್ಕಿದೆ. ಧನ್ಯವಾದ ಲೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಟಿ ರವಿ ಬೆಂಬಲಕ್ಕೆ ಬಿಜೆಪಿ ಲೀಡರ್ಸ್. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೆ ಸಿಟಿ ರವಿ ಅವರ ಬೆಂಬಲಕ್ಕೆ ಬಿಜೆಪಿ ಲೀಡರ್ಸ್ ಕೂಡ ನಿಲ್ತಾರೆ.
ಅಶ್ಲೀಲ ಪದ ಬಳಸಿಲ್ಲ ಅಂತ ಕೂಡ ಹೇಳ್ತಾರೆ. ಹೆಣ್ಮಕ್ಕಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಲಕೃಷ್ಣ ಬಾನು ಅವರು ಮತ್ತು ಒಂದು 4-5 ಜನ ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದು ನಿಮ್ಮವರು ಈ ಶಬ್ದವನ್ನು ಬಳಕೆ ಮಾಡಿದರು ಅಂತ ಹೇಳಿದರು. ನಾನು ಹೇಳಿದರೆ ನಾನು ಅಲ್ಲೇ ಇದ್ದೆಲ್ಲ, ನಾನು ಕೇಳಿಲ್ಲ. ಇಲ್ಲ, ನಿಮ್ಮವರು ಈ ಶಬ್ದ ಬಳಕೆ ಮಾಡಿದರು ಹೇಳಿದರು. ನಾನು 2-3 ಸಲ ಕೇಳಿದ್ದೆ, ನೀವು ಯಾರು ಬಳಕೆ ಮಾಡಿದರು ಹೇಳಿ ಅಂತ. ಒಂದು 2 ನಿಮಿಷ ಯಾರ ಹೆಸರನ್ನು ಅವರು ಹೇಳಲಿಲ್ಲ. ಆ ನಂತರ ಸದನದಲ್ಲಿ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿ.ಟಿ. ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ನೋಡ್ಬಿಟ್ಟು ನಾನು ಪ್ರತಿಕ್ರಿಯೆ ನೀಡ್ತೇನೆ. ಸಿ.ಟಿ. ರವಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅವ್ರನ್ನ ಕತ್ತರಿಸಿ ಹಾಕ್ತೇವೆ ಅಂತ ಹೇಳಿ ಆ ರೀತಿಯ ಭಯವನ್ನು ಕೂಡ ಸಿ.ಟಿ. ರವಿ ಅವ್ರ ಮೇಲೆ ಮಾಡಿದ್ದಾರೆ. ಅತ್ಯಂತ ಅವಾಚ್ಯ ಶಬ್ದದಿಂದ ಅವ್ರನ್ನ ಬೈದು ಅವರ ಜೀವಕ್ಕೆ ತೊಂದರೆ ಉಂಟು ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಈಗ ಅವ್ರನ್ನ ಮುಂದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿ.ಟಿ. ರವಿ ಬಂಧನಕ್ಕೆ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ಅಶ್ಲೀಲ ಪದ ಬಳಕೆ ಮಾಡಿರೋದು ನಿಜ ಅಂತ ಹೇಳಿದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು. ಅಶ್ಲೀಲ ಪದ ಬಳಕೆ ಮಾಡಿರೋದು ನಿಜ ಅಂತ ಉಮಾಶ್ರೀ ಕೂಡ ಹೇಳಿದ್ದಾರೆ. ರೂಪಾ ಶಶಿಧರ್ ಕೂಡ ಸಿ.ಟಿ. ರವಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ತಪ್ಪು, ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ. ಇಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡಾಗ ಸುಮ್ಮನಾಗ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಭಾಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ಅವ್ರನ್ನ ಕೇಳಿಸ್ಕೊಂಡು ಮಾತಾಡಿದ್ರು. ಸೊ ನಂತರ ನಾವೆಲ್ಲ ಸ್ಪೀಕರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ರೀತಿ ಅವಾಚ್ಯ ಶಬ್ದಗಳಿಂದ ಸಿ.ಟಿ. ರವಿ ಅವರು ನಮ್ಮ ಮಂತ್ರಿಗಳಾದಂಥ ಹೆಬ್ಬಾಳ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ಇಂಥ ಪದ ಸಿ.ಟಿ. ರವಿ ಬಂಧನಕ್ಕೆ ಖಂಡನೆ. ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಡಲಾಗಿದೆ. ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ಕೊಟ್ಟಿರುವ ಬಿಜೆಪಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ಗೆ ಕರೆ ಕೊಡಲಾಗಿದೆ. ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ಕೊಟ್ಟಿರುವ ಬಿಜೆಪಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಚಿಕ್ಕಮಗಳೂರಿನಲ್ಲಿ ಬಂದ್ ಇರುತ್ತೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಬಿಗಿ ಭದ್ರತೆಯೊಂದಿಗೆ ಇವತ್ತಿನ ಬಂದ್ ನಡೆಸಲಾಗುತ್ತೆ. ಚಿಕ್ಕಮಗಳೂರಿನಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಕಾರಣ ಅದೇ, ಎಲ್ಲೂ ಏನು ಹಲ್ಲೆ ನಡಿಬಾರ್ದು, ಯಾರ ಮೇಲೂ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಇವತ್ತು.